ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಇವತ್ತು ಬೆಳಿಗ್ಗೆ 8 ಗಂಟೆಗೆ ಬಂದಿದೆ. 10,200 ಲೀಟರ್ ಬಂದಿದೆ. ಅನ್ಲೋಡ್ ಮಾಡಿದೀವಿ. 9:20 ಚಾಲೂ ಮಾಡಿದೀವಿ, ಮೂವ್ ಮಾಡಿದೀವಿ. ನೋಡೋಣ, ಒಂದು ಆಟೋಗೆ 600 ರೂಪಾಯಿ ಅಂತ ಫಿಕ್ಸ್ ಮಾಡಿದೀವಿ. ಇದೇ ರೀತಿ ಕಂಟಿನ್ಯೂ ಆದ್ರೆ ನಾಳೆ ಸಾಯಂಕಾಲವರೆಗೆ ಆಗುತ್ತೆ. ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಬಟ್ AC ಸಾಹೇಬರು 600 ಹಾಕಂತ ಹೇಳಿದ್ದಾರೆ ಸರ್. ಅಲ್ಲೆಲ್ಲ ಅವ್ರದ್ದು ಏನಿದೆ ಗೊತ್ತಿಲ್ಲ ಸರ್. ನಮ್ದು ಮಾತ್ರ 95 ರೂಪಾಯಿ 55 ಪೈಸೆ ನಮ್ಮ ಓನರ್ ಹೇಳಿದಾಗ ನಾವು ಹಾಕ್ತಾ ಇದೀವಿ. ಏನಿಲ್ಲ ಸರ್, ಅಪ್ಡೇಟ್ ಸಿಗಲ್ಲ. ಬಂದಾಗ ಹಾಕೋದಷ್ಟೇ. ಇಲ್ಲ, ತುಂಬಾ ದಿವಸ ಆಯ್ತು ಲೋಡ್ ಬಂದು. ಅದ್ರಲ್ಲೇ 3 ದಿವಸದಿಂದ ಅಲ್ಲೇ ಅಡ್ಡಾಡ್ತಿದ್ವಿ. ಒಂದೊಂದು ಗ್ಯಾಸ್ ಎಲ್ಲ ಒಂದೊಂದು ರೇಟ್ ಹಾಕ್ತಿದ್ದಾರೆ. ಇಲ್ಲಿ ನೋಡಿದ್ರೆ 95, ಒಂದ್ ಕಡೆ ನೋಡಿದ್ರೆ 105 ರೂಪಾಯಿ, ಒಂದ್ ಕಡೆ 120 ರೂಪಾಯಿ. ಅಲ್ಲಿಗೆ ಅದು ಕೂಡ ಲೈನ್ ಬಿದ್ದು ಹಾಕ್ತಾ ಅಂತಿದ್ವಿ. ತುಂಬಾ ರೇಟ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಫ್ರೀ ಬಸ್ ಕೂಡ ಅಡ್ಡಾಡ್ತೇವೆ, ಸಿಟಿ ಬಸ್ ಕೂಡ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ನಮಗೂ ಕೂಡ. ಎಲ್ಲಿ ಫ್ರೀ ಬಸ್ ಎಲ್ಲಿ ನೋಡಿದ್ರೆ ಫ್ರೀ ಬಸ್ ಅಡ್ಡಾಡ್ತಾರೆ ಎಲ್ಲಾರು ಕೂಡ. ಆಟೋಗಳಿಗೂ ಬರ್ತಿಲ್ಲ ಈ ಕಡೆ, ಲೋಡ್ ಇಲ್ಲ. ನಮಗೂ ಕೂಡ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಈಗ 1.5 ತಿಂಗಳಾಯ್ತು. ಒಂದಿನ ಸಿಕ್ಕರೆ ಒಂದಿನ ಸಿಗಲ್ಲ. ಒಂದಿನ ಸಿಕ್ಕರೆ ಒಂದ್ ವಾರ ಸಿಗಲ್ಲ. ಒಂದ್ ವಾರ ಮನೆಗೆ ನಿಂತ್ಕೊಂಬೇಕು. ಗಾಡಿ ಇಲ್ಲ ಅಂದ್ರೆ ಬಂದು ಇಲ್ಲಿ ಬಂಕದ ಕೂರ್ಬೇಕು. ಅಷ್ಟೇ ಆಗೋಗ್ಬಿಟ್ಟಿದೆ ನಮ್ ಜೀವನ ಎಲ್ಲ. ಬೇರೆ ಏನಾದ್ರು ಕೆಲಸ ಮಾಡ್ತೀರಾ? ಬೇರೆ ಕೆಲಸ ಏನಿಲ್ಲ, ಇದೇ ನಮ್ ಜೀವನ. ಆಟೋ ದುಡ್ಡೆಲ್ಲ ಲಕ್ಷ ಗಟ್ಟಲೆ ಕೊಟ್ಟು ಗಾಡಿ ತಗೊಂಬಂದ್ವಿ. 3 ಲಕ್ಷ ಕೊಟ್ಟು ಗಾಡಿ ತಗೊಂಬಂದು ಬೇರೆ ಕೆಲಸ ಹೇಳ್ತಾರಾಗ್ತಿದೆ. ಮನೆಗೂ ನಿಲ್ಸಂಗಿಲ್ಲ ಗಾಡಿ ಕೂಡ. ಗಾಡಿ ತಿರ್ಸೇಬೇಕು. ಇದೇ ಜೀವನ ನಮ್ದು ಆಗಿರೋದು. ಏನಿಲ್ಲ, ಫ್ರೀ ಬಸ್ ಎಲ್ಲ ಫಸ್ಟ್ ಅದೆಲ್ಲ ತೆಗೆದು ಫಸ್ಟ್ ಫ್ರೀ ಬಸ್ ಎಲ್ಲ ಆಫ್ ಮಾಡ್ರಿ. ಫಸ್ಟ್ LPG ನಮಗೂ ಸ್ವಲ್ಪ ಲೋಡ್ ಬರುತ್ತೆ. ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಲೋಡ್ ಆದ್ರೂ ತರಿಸಿದ್ರೆ ನಮಗೂ ಸ್ವಲ್ಪ ಆಗ ನಾವು ಕೂಡ ದುಡ್ಕೊಂತೀವಿ ಸ್ವಲ್ಪ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.